ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ಯಾಕೆ ತಡ, ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಇವಾಗ ಎಲ್ಲರ ಮನ್ಯಾಗ ಈ ರೀತಿ ಬಾಗಿಲಿಗೆ ಹಾಕು ಚಾವಿ ಇದ್ದೇ ಇರ್ತಾವಲ್ಲ, ಅವು ಭಾಳ ದಿನ ನಾವು ಹಂಗೆ ಯೂಸ್ ಮಾಡಲ್ಲ ಇಟ್ಟಿವಿ ಅಂದ್ರೆ ಜಂಗ್ ತಿಂದು ಬಿಡ್ತಾವೆ. ಅಂದ್ರೆ ಲಾಕ್ ಕರೆಕ್ಟಾಗಿ ಕುಂಡ್ರಂಗಿಲ್ಲಲ್ಲ, ಆ ರೀತಿ ಕುಂಡ್ರಲಿಲ್ಲ ಅಂದ್ರೆ ಸಿಂಪಲ್ ಆಗಿರೋ ಟಿಪ್ಸ್ ನೋಡ್ರಿ. ಈ ರೀತಿ ವ್ಯಾಸ್ಲಿನ್ ಇರ್ತೈತಲ್ರಿ ಮನ್ಯಾಗ, ಒಂದು ಸ್ವಲ್ಪ ಇದು ವ್ಯಾಸ್ಲಿನ ತೊಗೊಂಬಿಟ್ಟು ಅದು ಚಾವಿ ಇರ್ತೈತಲ್ಲ ಅಂದ್ರೆ ಚಾವಿ ಹಾಕೋದ ಅದಕ್ಕೆ ಈ ರೀತಿ ಮುಂದ್ಗಡೆ ಸೈಡ ಈ ರೀತಿ ವ್ಯಾಸ್ಲಿನನ್ನು ಅಪ್ಲೈ ಮಾಡ್ಕೊಂಬಿಡಬೇಕು. ನೋಡ್ರಿ, ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಸಾರಿ ಮಾಡ್ರೆ ಸಾಕು, ಮತ್ತು ಭಾಳ ಹಚ್ಚೋ ಅವಶ್ಯಕತೆಯೂ ಇಲ್ಲ. ಇವಾಗ ತೋರಿಸ್ತು ನೋಡ್ರಿ ಎಷ್ಟು ನೀಟಾಗಿನೂ ಲಾಕ್ ಆಗ್ತೈತಿ, ಮತ್ತು ಜಂಗ್ ಏನಾರ ಹಿಡ್ದಿತ್ತಂದ್ರೆ ಅದೂ ಕಡಿಮೆ ಆಗ್ತೈತ್ರಿ. ಇದನ್ನು ಒಮ್ಮೆ ಮಾಡಿದ್ರೆ ಸಾಕು, ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟರ ಸಲುವಾಗಿ ಕೆಲವೊಬ್ಬರು ಕೀಲಿನ ಬಿಸಾಡಿಬಿಡ್ತಾರೋ, ಆ ರೀತಿ ಹೋಗಿಕ್ಕಿಂತ ಈ ರೀತಿ ವ್ಯಾಸ್ಲಿನ್ ಹಚ್ಕೊಂಡ್ಬಿಟ್ಟು ಅದ ಕೀಲಿನ ನಾವು ಮತ್ತೊಮ್ಮೆ ರಿಯೂಸ್ ಮಾಡ್ಬೋದು. ಭಾಳ ಅಂದ್ರೆ ಭಾಳ ಸಿಂಪಲ್ ಟಿಪ್ಸ್ ಇದು. ನೋಡ್ತಿರ್ಬೋದು ಇವಾಗ ಎಷ್ಟು ಈಸಿ ಲಾಕ್ ಆಗ್ತೈತಿ, ಈಸಿ ಲಾಕ್ ತೆಗಿತೈತಲ್ರಿ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ. ನೋಡ್ರಿ, ಗ್ಯಾಸ್ ಸ್ಟವ್ ಈ ರೀತಿ ಗ್ಲಾಸ್ ಇರ್ತಾವಲ್ಲ, ಈ ಗ್ಲಾಸದ ಗ್ಯಾಸ್ ಸ್ಟವ್ ಮೇಲೆ ತೀಸಿ ಅಂದರೆ ಭಾಳ ದಿನ ಆದಮೇಲೆ ಒಂದು ಸ್ವಲ್ಪ ಗೆರಿ ಬಿದ್ದಿರ್ತಾವೆ ಅಂದ್ರೆ ಅದು ಡಲ್ ಆಗಿಬಿಡ್ತೈತ್ರಿ. ಗ್ಲಾಸ್ ಶೈನ್ ಬರೋಂಗಿಲ್ಲ, ಸ್ವಲ್ಪ ಶೈನಿಂಗ್ ಆಗಿ ಇರಬೇಕು ಗ್ಲಾಸ್ ಅಂದ್ರೆ. ಸಿಂಪಲ್ ಆಗಿರೋ ಟಿಪ್ಸ್ ಏನಪ್ಪ ಅಂದ್ರೆ, ವ್ಯಾಸ್ಲಿನ್ ಏನು ಇರ್ತೈತಲ್ಲ, ಆ ವ್ಯಾಸ್ಲಿನನ್ನು ಈ ರೀತಿ ಗ್ಯಾಸ್ ಮೇಲನ ಹಚ್ಕೊಂಡ್ಬಿಡ್ಬೇಕು. ನೋಡ್ರಿ, ನಾನು ಅಲ್ಲೇ ಒಂದು ಸ್ವಲ್ಪ ಡಾಟ್ ರೀತಿ ಹಚ್ಕೊಂಡ್ಬಿಡತ್ತೀನಿ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ. ನಾನು ಇದನ್ನು ಒಂದು 15 ದಿನಕ್ಕೆ ಒಂದು ಸರಿಯಾರು ಮಾಡ್ತೀನಿ. ಯಾಕಂದ್ರೆ ನಮ್ಮ ಮನೆಯಾಗೂ ಗ್ಲಾಸಿಂದ ಇರೋದ್ರಿಂದ ಶೈನಿಂಗ್ ಹಾಳಾಗಬಾರ್ದು ಅಂತೇಳಿ, ಅದ್ರ ಶೈನಿಂಗ್ ಅದೇ ರೀತಿ ಹೊಸ ಲುಕ್ಕನ್ನು ಇರಬೇಕು ಅಂದ್ರೆ ಈ ಟಿಪ್ಸನ್ನು ಫಾಲೋ ಮಾಡಬೇಕು. ನಾನು ಇದನ್ನು ಮಾಡೋದು ನೋಡ್ರಿ. ಇವಾಗ ಫುಲ್ ಗ್ಯಾಸ್ ತುಂಬೆಲ್ಲ ಆ ರೀತಿ ವ್ಯಾಸ್ಲಿನನ್ನು ಅಪ್ಲೈ ಮಾಡ್ಕೊಂಡ್ಮೇಲೆ ಒಂದು ವೇಸ್ಟ್ ನ್ಯೂಸ್ ಪೇಪರ್ ಇರ್ತೈತಲ್ಲ, ಅಥವಾ ನ್ಯೂಸ್ ಪೇಪರ್ ಆಗಿರ್ಬೋದು. ಈ ರೀತಿ ನನ್ನ ಕಡೆ ನ್ಯೂಸ್ ಪೇಪರ್ ಇರಲಿಲ್ಲ, ಈ ರೀತಿ ಬುಕ್ಕಿಂದ ಒಂದು ಪೇಪರ್ ತೊಗೊಂಡೇನಿ, ಒಂದು ಹಾಳಿ ತೊಗೊಂಡು ಒಂದು ಸ್ವಲ್ಪ ನೀರೊಳಗೆ ಅದನ್ನು ಹಿಂಡಿ ನಾವೆಲ್ಲೆಲ್ಲಿ ವ್ಯಾಸ್ಲಿನ ಹಚ್ಕೊಂಡ್ಬಿಟ್ಟಿರ್ತೀವಲ್ರಿ ಗ್ಯಾಸ್ ಮೇಲೆ, ಅದೆಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು. ಈ ರೀತಿ ಕವರ್ದಿಂದನ ಅಂದ್ರೆ ನ್ಯೂಸ್ ಪೇಪರ್ದಿಂದನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಬಿಡ್ರಿ. ಎಲ್ಲ ಪೂರ ಗ್ಯಾಸ್ ತುಂಬೆಲ್ಲ ಈ ರೀತಿ ಒರೆಸ್ಕೊಂಬಿಡ್ಬೇಕು. ತಣ್ಣೀರು ನಾರ್ಮಲ್ ವಾಟ್ರ್ ತೊಗೊಂಡ್ರೆ ಸಾಕು, ಬಿಸಿನೀರತ್ತೇನು ಬೇಡ. ಇದು ಸ್ಲೋ ಆಗಿ ಈ ರೀತಿ ಮಾಡಿರಿ. ಮತ್ತು ಇನ್ನೊಂದು ಟಿಪ್ಸ್ ಏನಂದ್ರೆ, ಸ್ಕ್ರ್ಯಾಚ್ ಬೀಳಬಾರ್ದು, ಗ್ಯಾಸ ಭಾಳ ಶೈನಿಂಗಾಗಿ ಇರಬೇಕು ಅಂದ್ರೆ ಖಾತೆ ಬರ್ತೈತಲ್ಲ, ಅಂದ್ರೆ ತಂತಿ ಬಾಂಡೆ ತಿಕ್ಕೋದ, ಅದರಿಂದ ಗ್ಯಾಸ್ ಸ್ಟವನ್ನು ತಿಕ್ಕಕ್ಕೆ ಹೋಗಬೇಡ್ರಿ. ಅದರಿಂದ ಸ್ಕ್ರ್ಯಾಚಸ್ ಬೀಳ್ತೈತಿ ಮತ್ತು ಗ್ಯಾಸ್ ಮೊದಲು ಇರೋ ಒರಿಜಿನಲ್ ಲುಕ್ಕ ಹೋಗಿಬಿಡ್ತೈತ್ರಿ, ಸ್ವಲ್ಪ ಹಳಿದಾದಂಗೆ ಕಾಣಿಸ್ತೈತಿ. ನಾನು ಇದನ್ನ ಇಲ್ಲಾಂದ್ರೆ 5-6 ವರ್ಷ ಆಯ್ತು ತೊಗೊಂಡು ಈ ಗ್ಯಾಸ್ ಸ್ಟವ್ ಇನ್ನೂ ತನ ಹೊಸ ರೀತಿನ ಐತಿ. ಯಾಕಂದ್ರೆ ನನ್ನ ಖಾತೆಯಿಂದ ತಿಕ್ಕಂಗೆ ಇಲ್ಲ ತಂತಿಯಿಂದ. ನೋಡ್ರಿ, ಎಲ್ಲ ಕಡೆ ಆ ರೀತಿ ತಣ್ಣೀರ್ದಿಂದ ನ್ಯೂಸ್ ಪೇಪರನ್ನು ತಿಕ್ಕೊಂಡ್ಮೇಲೆ ಲಾಸ್ಟಿಗೆ ಇನ್ನೊಂದು ಡ್ರೈ ನ್ಯೂಸ್ ಪೇಪರ್ನ ತೊಗೊಂಡು ಅದನ್ನು ಇನ್ನೊಮ್ಮೆ ಈ ರೀತಿ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ಬೇಕು. ಇಷ್ಟು 15 ದಿನಕ್ಕೆ ಒಂದು ಸಾರಿ ಮಾಡ್ರೆ ಸಾಕ್ರಿ. ಗ್ಯಾಸ್ ಸ್ಟವ್ ಭಾಳ ಅಂದ್ರೆ ಭಾಳ ಶೈನಿಂಗ್ ಆಗಿರ್ತೈತಿ. ಮತ್ತು ನಾನು ಆವಾಗ ಹೇಳಿನಲ್ರಿ, ಶೈನಿಂಗ್ ಕಳ್ಕೊಬಾರ್ದು, ಭಾಳ ವರ್ಷಾನುಗಟ್ಲೆ ಅದೇ ರೀತಿ ಹೊಸದ ತಂದಂಗೆ ಇರಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ತಂತಿಯಿಂದ ಈ ರೀತಿ ಗ್ಯಾಸ್ ಇರ್ತೈತಲ್ಲ ಅದನ್ನು ತಂತಿಯಿಂದ ತಿಕ್ಕಕ್ಕೆ ಹೋಗಬೇಡ್ರಿ. ಸ್ಕ್ರ್ಯಾಚಸ್ ಬಿದ್ದು ಅದ್ರ ಶೈನಿಂಗ್ ಅದು ಕಳ್ಕೊಂಬಿಡ್ತೈತಿ. ನೋಡ್ತಿರ್ಬೋದು ಇಲ್ಲಿ ಎಷ್ಟು ಶೈನ್ ಬರ್ತೈತೆ ಅಲ್ರಿ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿರಿ. ನೀವು ಯಾವ ರೀತಿ ಗ್ಯಾಸನ್ನು ಕ್ಲೀನ್ ಮಾಡ್ತೀರಿ, ಗ್ಯಾಸ್ ಈ ರೀತಿ ಗ್ಲಾಸಿಂದ ಅನ್ನೋದನ್ನು ಒಂದು ಸಾರಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ. ಇದೇ ರೀತಿ ಗ್ಯಾಸ್ ಸ್ಟವ್ ಬದಲ ಭಾಳ ವಿಡಿಯೋ ಮಾಡಿದ್ದೀನಿ ನಾನು, ನೋಡ್ತಿರ್ಬೋದು. ಅದನ್ನು ಒಂದು ಸಾರಿ ನನ್ನ ಪ್ರೊಫೈಲ್ ಒಳಗೆ ಹೋಗಿ ಚೆಕ್ ಮಾಡಿರಿ. ನೋಡ್ರಿ, ಇವಾಗ ಎಷ್ಟು ಲುಕ್ಕಾಗಿ ಕಾಣಿಸಾಕತೈತಲ್ಲ, ಇಷ್ಟ ನೋಡ್ರಿ. ಇನ್ನೊಂದು ಏನಂದ್ರೆ, ನಾವು ಈ ರೀತಿ ಡಬ್ಬಿ ಒಳಗೆ ಯಾರಿಗಾರ ಸಾಂಬಾರು ಹಾಕಿಕೊಡೋದು ಏನಾರ ಹಾಕಿಕೊಡ್ತಿರ್ತೀವಲ್ಲ, ಆವಾಗ ಲೀಕ್ ಆಗಿಬಿಡ್ತೈತಿ. ಅಂದ್ರೆ ಹಂಗೆ ಆಗಬಾರ್ದು ಅಂತ ಹೇಳಿ ನಾವೇನು ಮಾಡ್ತೀವಿ, ಮ್ಯಾಲೊಂದು ಪ್ಲಾಸ್ಟಿಕ್ ಕವರನ್ನು ಹಾಕಿ ಟೋಪನ್ ಮುಚ್ಚಿ ಕೊಡ್ತೀವಲ್ಲ, ಆ ರೀತಿ ಮಾಡೋದ್ರಿಂದ ಅದ್ರದ್ದು ಪ್ಲಾಸ್ಟಿಕ್ ಕವರಿಗೇನು ಅದ್ರ ಎಣ್ಣೆ ಅಂಶ ಹತ್ತಿ ಬಿಡ್ತೈತಲ್ಲ, ಆ ರೀತಿ ಮಾಡೋಕ್ಕಿಂತಲೂ ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ನೋಡ್ರಿ ಹಿಂಗೆ ಹಾಕ್ಕೊಂಬಿಡ್ರಿ. ಈ ಡಬ್ಬಿಗಿನೂ ಸ್ಟೀಲ್ ಡಬ್ಬಿಗೆ ಈ ರೀತಿ ಹಾಕ್ಕೊಂಬಿಟ್ಟು ಮೇಲಿನ ಮುಚ್ಚಳನ ಮುಚ್ಚಿದ್ರೆ ಸಾಕು. ಯಾವುದೇ ಕಾರಣಕ್ಕೂ ಅದ್ರಾಗ ಏನೋ ಹಾಕಿದ್ರೂ ಅದು ಚೆಲ್ಲಂಗಿಲ್ಲ. ಈ ಟಿಪ್ಸ್ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ.
ನಾನು ಯಾವಾಗಲೂ ಇದನ್ನು ಯೂಸ್ ಮಾಡೋದು. ನೋಡ್ತಿರ್ಬೋದು ಎಷ್ಟು ಟೈಟಾಗಿ ಕೂತೈತಲ್ರಿ. ಇಷ್ಟ ಐತಿ ಸಿಂಪಲ್ ಆಗಿರೋ ಟಿಪ್ಸ್ಗಳು. ನಿಮ್ಗೆ ನಾನು ಮಾಡೋ ಟಿಪ್ಸ್ಗಳು ಇಷ್ಟ ಆದ್ರೆ ಒಂದು ಕಾಮೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ. ವಿಡಿಯೋದಾಗ ನೋಡ್ತಿರ್ಬೋದು ಎಷ್ಟು ಟೈಟ್ ಕೂತೈತಲ್ಲ. ನಾನು ಈ ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.